ಈಗ ಏನಾಗಿದೆ 2014 18ವರೆಗೂ ಬೋರ್ವೆಲ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೇಸ್ ದಾಖಲೆ ಮಾಡಿ ನಮ್ಮ ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಿಸಿದಂತೆ ಕೇಳ್ತಾ ಇದ್ದರು. ಅವರಿಗೆ ದಾಖಲೆಗಳನ್ನು ಕೂಡ ಕೊಡಲಾಗಿತ್ತು. ಇನ್ನೂ ಹೆಚ್ಚುವರಿಯಾಗಿ ದಾಖಲೆ ಬೇಕು ಅಥವಾ ವೆರಿಫಿಕೇಷನ್ ಬೇಕು ಅಂತ ದೃಷ್ಟಿಯಿಂದ ಅವರು ಸರ್ಚ್ ವಾರೆಂಟ್ ಮೇಲೆ ಅಲ್ಲಿ ಬಂದರು. ಸರ್ಚಿಂಗ್ ದ ಡಾಕ್ಯುಮೆಂಟ್ಸ್ ಅದೇ ಅಲ್ವಾ ಸರ್ ರೇಡ್? ಸರ್ಚ್ ವಾರೆಂಟ್ ಜೊತೆಗೆ ಬಂದು ಸರ್ಚ್ ಮಾಡೋದಂದ್ರೆ ಅದೇ ಅಲ್ವಾ ಸರ್ ತಲಾಶ್ ಮಾಡೋದು, ರೇಡ್ ಮಾಡೋದು? ಅರ್ಥ ಮಾಡ್ಕೊಳ್ಳಿ. ರೇಡ್ನಲ್ಲಿ ಬರ್ತಕ್ಕಂಥ ಮಂದಿ ಒಂಥರ ಅಕ್ಯೂಸ್ಡು, ವಿಟ್ನೆಸ್ಸು ಇತ್ಯಾದಿನೂ ಇರ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಗೆ ಹೆಚ್ಚುವರಿ ಅವರಿಗೆ ಈಗಾಗಲೇ ಕೊಡ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್, ಹೆಚ್ಚುವರಿಯಾಗಿ ಅವರಿಗೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಇದ್ದಾರೆ ಅವರು ಕೂಡ ಕೊಡ್ತೀವಿ. ಅವ್ರಿಗೆ ಕೆನ್ ಚೆಕಪ್ ನಿಮ್ಮನ್ನು ಮಾತಾಡ್ಸಿದ್ರೆ ನಮಗೆ 11:30 ಗಂಟೆಗೆ ಪ್ರಹ್ಲಾದ ಫೋನ್ ಮುಖಾಂತರ ಮಾತಾಡಿದರು. ನಾವು ಯಾವುದೊಂದು ಕಮಿಟಿಯಲ್ಲಿ ಮೀಟಿಂಗ್ನಲ್ಲಿ ಇದ್ದೆ, ಅದಕ್ಕೆ ನಾವು ಕೂಡ ಕೋಆಪ್ರೇಟ್ ಮಾಡ್ತೀವಿ. ಅವರು ನಮ್ಮ ಹತ್ರ ಸರ್ಚ್ ವಾರೆಂಟ್ ಇದೆ ಅಂತ ಹೇಳಿದರು. ಆಯಿತು, ಸರ್ಚ್ ವಾರೆಂಟ್ ಆಧಾರದ ಮೇಲೆ ನಿಮಗೆ ಪವರ್ ಇದೆ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ಯಾವ ಪಡೀರಿ ಅಂತ ಹೇಳಿ. ಯಾವ ಕಾಮಗಾರಿ ಯಾವ ಪ್ರಾಜೆಕ್ಟ್ಸ್ ಕೇಳಿದ್ದಾರೆ ಡೀಟೇಲ್ಸ್ ಅದು ನಮಗೆ ಗೊತ್ತಿಲ್ಲ. ಅವರಿಗೆ ಕೇಸ್ ನಂಬರ್ನಲ್ಲಿ ಡಿಟೇಲ್ಸ್ ಏನು ಅವರು ಶೇರ್ ಮಾಡಲ್ಲ. ಸೊ ನಮಗೂ ಕೂಡ ಸರ್ಚ್ ವಾರೆಂಟ್ ನಮಗೂ ಕೂಡ ನಾನು ನೋಡೋಕ್ಕೆ ಆಗಿಲ್ಲ. ಇಟ್ ವಾಸ್ ಸರ್ವ್ಡ್ ಆನ್ ಮಿಸ್ಟರ್ ಪ್ರಹ್ಲಾದ್. ಆ ಸರ್ಚ್ ವಾರೆಂಟ್ದು ನಾವು ಕಾಪಿ ಕಳಿಸ್ಕೊಡ್ತೀವಿ. ಅದರಲ್ಲಿ ಏನು ಯಾವ ಕೇಸ್ ನಂಬರ್ ಇದೆ ಆ ಕೇಸ್ ನಂಬರ್ಗೆ ಸಂಬಂಧಪಟ್ಟಂತೆ ಅವರು ಏನು ದಾಖಲೆ ತೊಗೊಂಡು ಹೋಗ್ತಾರೆ, ವಿಲ್ಲಿಂಗ್ ಟು ಮೇಕ್ ದಾಖಲೆ. ಅಂದರೆ ಸರ್ ಮಧುಕಾನ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿಗೆ 2022 ದೆಹಲಿ ಗ್ರೇಟರ್ ಡೆಲ್ಲಿ ಅಥಾರಿಟಿಯಲ್ಲಿ ಹಗರಣ ಆಗಿ ಅವರನ್ನು ಕಸ್ಟಡಿಗೆ ತೊಗೊಂಡಿದ್ರು ಆ ಕಂಪ್ನಿ. ಅದೇ ಕಂಪ್ನಿಗೆ 2014 2020ವರೆಗೆ BBMP ವ್ಯಾಪ್ತಿಯಲ್ಲೂ ವೈಟ್ ಟ್ಯಾಪಿಂಗ್ ಗುತ್ತಿಗೆ ಕೊಟ್ಟಿದ್ದೀರಿ. ಸೊ ಆ ಕಂಪ್ನಿಯಲ್ಲಿ ನಮಗೆ ಗೊತ್ತಿಲ್ಲ ನೋಡಿ. ನೀವು ಈಗೇನು ಯಾವ್ಯಾವುದು ವಿಚಾರಕ್ಕೆ ಬಂದರೆ ನಮಗೆ ಅದಕ್ಕೆ ಉತ್ತರ ಕೊಡಲಿಕ್ಕಾಗೋದಿಲ್ಲ, ನಾವು ಉತ್ತರನೂ ಕೂಡ ಕೊಡುವುದಿಲ್ಲ. ಯಾವ ಕೇಸ್ ಅವರು ದಾಖಲೆ ಮಾಡ್ಕೊಂಡು ಬಂದಿದ್ದಾರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದ್ದರೆ ಅದು ನಾವು ಅವರಿಗೆ ಕೋಆಪರೇಟ್ ಮಾಡಿ ಕೊಡುವುದು, ತೋರಿಸ್ಬೋದು ನಮ್ಮ ಜವಾಬ್ದಾರಿ ಇದೆ. ಅವರು ತಗೊಂಡು ಹೋಗ್ತಾರೆ, ನಮಗೆ ಲಿಸ್ಟ್ ಮಾಡಿ ಕೊಡ್ತಾರೆ, ಈ ಡಾಕ್ಯುಮೆಂಟ್ಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೋಗಿದ್ದೇವೆ, ಆ ಕೇಸ್ನಲ್ಲಿ ಏನಿದೆ ಅದು ನಮಗೆ ಸೂಚನೆ ಕೊಟ್ಟರೆ ಪರವಾಗಿಲ್ಲ, ಸೂಚನೆ ಕೊಟ್ಟಿಲ್ಲ ನಮಗೆ ಒಂದು ದಾಖಲೆ ಇರುತ್ತೆ, ಈ ಕೇಸ್ ನಂಬರ್ನಲ್ಲಿ ಈ ಡಾಕ್ಯುಮೆಂಟ್ ತೊಗೊಂಡು ಹೋಗಿದ್ದಾರೆ. ನಾಳೆ ದಿವಸ ಆ ಕೇಸ್ನಲ್ಲಿ ಏನಿತ್ತು ಅವ್ರಿಗೆ ಗೊತ್ತಿರುತ್ತದೆ. ಆ ಕೋರ್ಟ್ ಮುಂದೆ ಹೋಗ್ತಾರೆ, ಆ ಕೋರ್ಟ್ ಮುಂದೆ ಆ ಕೇಸ್ನಲ್ಲಿ ಏನು ಐಟಮ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ತೊಗೊಂಡು ಹೋಗಬೇಕು ಅವರು. ಇಟ್ ಇಸ್ ಸಿಂಪಲ್. ಮತ್ತೆ ನೋಡಿ ನಾನು ಐ ಆಮ್ ನಾಟ್ ಎ ಡಾಕ್ಯುಮೆಂಟ್. ಅಲ್ಟಿಮೇಟ್ಲಿ ಕನ್ಸರ್ನ್ಡ್ ಆಗಿರೋದು ನೀವೇ ಸರ್. BBMP ಐ ಆಮ್ ದ ಕಸ್ಟೋಡಿಯನ್ ಆಫ್ ದ ಆಫೀಸ್. ನಮ್ಮ ಕಡೆಯಿಂದ ಏನು ದಾಖಲೆ ತೊಗೊಂಡು ಹೋಗ್ತಾರೆ ಅದು ಅಂಡರ್ ಅಕ್ನಾಲೇಜ್ಮೆಂಟ್ ನನಗೆ ಕೊಟ್ಟು ಹೋದರೆ ಸಾಕು. ಕಾನೂನು ಪ್ರಕಾರ ಅಷ್ಟೇ ಇದೆ. ನಮಗೆ ಆ್ಯಸ್ ಎ ವಿಟ್ನೆಸ್ಸು, ಆ್ಯಸ್ ಎ ಎವಿಡೆನ್ಸ್ ಕೊಡಲಿಕ್ಕೆ, ಕರೀಲಿಕ್ಕೆ ಅವರಿಗೆ ಆ ಪವರ್ನಲ್ಲಿ ನಮಗೆ ನೋಟಿಸ್ ಕೊಟ್ಟರೆ ಅಥವಾ ಏನೋ ಮಾಡಿದರೆ ನಾವು ಅದಕ್ಕೆ ಅಟೆಂಡ್ ಆಗಬೇಕಾಗಿರುತ್ತೆ. ಸೊ ಹೀಗಾಗಿ ಇದು ಸರ್ಚ್ ಮಾಡ್ತಕ್ಕಂಥ ವಿಚಾರ. ಸರ್ಚ್ನಲ್ಲಿ ನೀವು ನನಗೆ ಈ ಡಾಕ್ಯುಮೆಂಟ್ ಕೊಡಿ ಇದನ್ನು ತೋರಿಸ್ತೀವಿ. ನಿಮ್ಮ ಹತ್ರ ಏನು ಮಾಹಿತಿ ಕೇಳಿದ್ದೀರಾ? ನಮ್ಮ ಹತ್ರ ಏನು ಮಾಹಿತಿ ಕೇಳಿಲ್ಲ ಸರ್. ನಮ್ಮ ಹತ್ರ ಮಾಹಿತಿ ಕೇಳಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಡ್ರಿ. ಇಟ್ಸ್ ಎ ಸರ್ಚ್ ವಾರೆಂಟ್ ಫಾರ್ ಡಾಕ್ಯುಮೆಂಟ್ಸ್. ಅವ್ರು ಏನು ಡಾಕ್ಯುಮೆಂಟ್ ತೊಗೊಳ್ತಾರೆ ಆ ಡಾಕ್ಯುಮೆಂಟ್ ಕೇಳ್ಬೋದು. ಈ ಡಾಕ್ಯುಮೆಂಟ್ ಏನಿದೆ ಬೋರ್ವೆಲ್ ಸಂಬಂಧಪಟ್ಟಂಥ ಇದೇ ಇಲ್ವೋ, ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಇದನ್ನು ಎಲ್ಲಿಗೆ ಹೋಯಿತು ಅಂತ ಅದಕ್ಕೆ ನಾವು ಎಲ್ಲ ಕೋಆಪ್ರೇಟ್ ಮಾಡಿಕೊಂಡು ಇದಕ್ಕೆ ಮುಂದೆ ಈ ಥರ ಆಗ್ತದೆ ತೀರ್ಮಾನ ಇತ್ಯಾದಿ ತಿಳಿಸ್ಬೋದು. ಥ್ಯಾಂಕ್ ಯು.